ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪುನೀತಾ. ಎಜುಕೇಷನಲ್ ಇನ್ಫಾರ್ಮೇಷನ್ ಪಾರ್ಟ್ 2 ವಿಡಿಯೋ ನೋಡ್ತಾ ಇದ್ದೀರಾ. ಟ್ಯೂಷನ್ ಯಾಕೆ ಬೇಕು ತಿಳ್ಕೊಳ್ಳೋಣ ಬನ್ನಿ. ಅಷ್ಟು ಫೀಸ್ ಕಟ್ಟಿನೂ ಟ್ಯೂಷನ್ ಅಷ್ಟೊಂದು ಅವಶ್ಯಕತೆ ಇದೆ, ಬೇಕೇ ಬೇಕು ಅಂತ ಯಾಕೆ? ಬಹಳ ಒಳ್ಳೆ ಪ್ರಶ್ನೆ ಮೇಡಮ್ ಇದು. ಎಲ್ಲರ ಮುಖಾಂತರ ಈ ವಿಡಿಯೋದಲ್ಲಿ ನಿಮ್ಗೆ ಈ ಕ್ವಶನ್ ಕೇಳ್ತಾ ಇದೀನಿ. ಹೇಳಿ ಸರ್. ಬಹಳ ಜನ ಪೋಷಕರಿಗೆಲ್ಲ ಬಹುತೇಕ 100% ಆಫ್ 100 ಪೋಷಕರಿಗೆ ಈ ಕ್ವೆಶನ್ ಇದ್ದೇ ಇರುತ್ತೆ. ನನ್ನ ಮಗುನ ನಾನು ಯಾಕೆ ಟ್ಯೂಷನ್ ಸೇರಿಸ್ಬೇಕು, ನಾನು ಒಳ್ಳೆ ಶಾಲೆಯಲ್ಲೇ ಓದಿಸ್ತಾ ಇದ್ದೀನಿ, ಆದರೂ ಟ್ಯೂಷನ್ ಯಾಕೆ ಬೇಕು ಅಂತ. ಖಂಡಿತ ಒಳ್ಳೆ ಪ್ರಶ್ನೆ ಮೇಡಮ್. ಇದು ನೀವು ಕೇಳ್ಕೋಬೇಕಾಗಿದೆ. ಇದಕ್ಕೆ ಉತ್ತರ ತಿಳ್ಕೊಂಡೆ ನೀವು ಟ್ಯೂಷನ್ ಸೇರಿಸೋದು ಭಾರಿ ಒಳ್ಳೇದು ನನ್ನ ಪ್ರಕಾರ. ಅದಕ್ಕೇನೆ ಕೇಳಿದೆ. ಸುಮ್ಮನೆ ನೀವು ಏನನ್ನೂ ಗೊತ್ತಿಲ್ಲದೆ ನಾವು ಏನನ್ನೂ ಪ್ರಯೋಗ ಮಾಡಕ್ ಹೋಗ್ಬಾರ್ದು. ಬೇವು ಕಹಿ ಅಂತ ತಿಂದ ಮೇಲೆ ಬೇವು ಕಹಿ ಅಂತ ಗೊತ್ತಾಗೋದು, ಬೆಲ್ಲ ಸಿಹಿ ಅಂತ ತಿಂದ ಮೇಲೆನೆ ಗೊತ್ತಾಗೋದು. ಹೌದು ಸರ್. ಯಾರೋ ಪಕ್ಕದ ಮನೆಯವ್ರು ಕಳಿಸ್ತಾ ಇದಾರೆ ಅಂತ ಕಳಿಸ್ಬಾರ್ದು, ಅಥವಾ ನಮ್ಮ ಮಗು ಫ್ರೆಂಡ್ಸ್ ಅಲ್ಲಿ ಸಿಗ್ತಾರೆ ಅಂತಾನೋ ಆತರ ಕಳ್ಸೋದ್ರಲ್ಲಿ ಅರ್ಥ ಇರಲ್ಲ. ಟ್ಯೂಷನ್ ಯಾಕೆ ಬೇಕು ಅಂತ ತಿಳ್ಕೊಂಡು ಕಳಿಸೋದೇ ಭಾರಿ ಒಳ್ಳೇದು. ಹೇಳ್ತೀನಿ ಮೇಡಮ್. ಬಹಳಷ್ಟು ಜನ ಟೀಚರ್ಗಳು ಇದಕ್ಕೆ ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ. ನಾನು ಟ್ಯೂಷನನ್ನು ಯಾಕೆ ನಡೆಸ್ತಾ ಇದ್ದೀನಿ, ಟ್ಯೂಷನ್ ಯಾಕೆ ಬೇಕು ಅನ್ನೋದಕ್ಕೆ ನಾನು ಹೇಳ್ತೀನಿ ನೋಡಿ. ಒಂದು ಸ್ಕೂಲನ್ನು ನೀವು ತೊಗೊಂಡ್ರೆ, ನೀವೀಗ ಫೀಸನ್ನು ಆ ಕಡೆ ಇಟ್ಬಿಡೋಣ. ಎಲ್ಲ ಸ್ಕೂಲಲ್ಲೂ ಫೀಸ್ ಕಟ್ಟಲೇಬೇಕು, ಆ ಕಡೆ ಇಟ್ಬಿಡೋಣ. ಇವಾಗ ಕೆಲವು ಮಕ್ಕಳು ಸ್ಕೂಲ್ ಫೀಸು ಕಟ್ಟೋದಿಲ್ಲ, ಗೌರ್ಮೆಂಟ್ ಸ್ಕೂಲೇ ಓದ್ತಾರೆ ಅಂತಲೇ ಇಟ್ಕೊಳ್ಳೋಣ. ಅದು ಫೀಸ್ ಮ್ಯಾಟ್ರ್ ಬೇಡ ಇವಾಗ. ಸೊ ಒಂದು ಶಾಲೆ ಅಂತ ತಗೊಂಡ್ರೆ ಅವರೇಜ್ ಎಷ್ಟು ಮಕ್ಳು ಇರ್ಬೋದು ಮೇಡಮ್? ಒಂದು 500 ಅಂತ ಇಟ್ಕೊಳ್ಳೋಣ. ತುಂಬಾ ಕಡಿಮೆ ಸರ್. ತುಂಬಾ ಕಡಿಮೆ ಅಲ್ಲ, ನಾವು ಒಂದು ಅವರೇಜ್ ಇಟ್ಕೊಳ್ಳೋಣ, ಒಂದು 500 ಅಂತ ಇಟ್ಕೊಳ್ಳೋಣ. 500 ಮಕ್ಕಳು ಅಂತ ಇಟ್ಕೊಂಡ್ರೆ ಒಂದು ಹೈಸ್ಕೂಲಲ್ಲಿ ಒಂದು ಸೆಕ್ಷನ್, ಒಂದು ಕ್ಲಾಸಿಗೆ ಒಂದು 2 ಸೆಕ್ಷನ್ ತಗೊಳ್ಳೋಣ. ಒಂದು ಸೆಕ್ಷನ್ಗೆ 50 ಮಕ್ಕಳು ಅಂತ ತಗೊಳ್ಳೋಣ, ಅವರೇಜ್ ತಗೊಳ್ಳೋಣ. ನಾವು 50 ಮಕ್ಕಳುಗಳಲ್ಲಿ ಮಕ್ಕಳು ಒಂದೇ ರೀತಿ ಇರ್ತಾರೆ ಅಂತ ನೀವು ಅನ್ಕೋತೀರಾ ಮೇಡಮ್? ಇಲ್ಲ ಸರ್, ಅಲ್ವಾ? ಡಿಫ್ರೆಂಟ್ ಆಗಿರ್ತಾರೆ. ಆಯ್ತು, ಒಂದೇ ರೀತಿ ಪಾಠ ಅರ್ಥ ಆಗುತ್ತೆ ಅಂತನಾದ್ರೂ ಅನ್ಕೋತೀರಾ ಮೇಡಮ್? ಇಲ್ಲ ಸರ್, ಒಬ್ರೊಬ್ರದ್ದು ಒಂದೊಂದ್ ತರ ಇರುತ್ತೆ. ಒಬ್ಬೊಬ್ಬರ ಮೆಂಟಾಲಿಟಿ ಒಂದೊಂದ್ ತರ ಇರುತ್ತೆ, ಒಬ್ಬೊಬ್ಬರ ನಾಲೆಡ್ಜ್ ಒಂದೊಂದ್ ತರ ಇರುತ್ತೆ. ಹೌದು. ಸೈಕಾಲಜಿಕಲ್ ಪ್ರಕಾರ 10 ವರ್ಷದ ಹೆಣ್ಣು ಮಗು, 10 ವರ್ಷದ ಗಂಡು ಮಗು ವ್ಯತ್ಯಾಸ ಏನು ಅಂತ ಅಂದ್ರೆ, 10 ವರ್ಷದ ಹೆಣ್ಣು ಮಗು 10 ವರ್ಷದ ಗಂಡು ಮಗುಗಿಂತ 2 ವರ್ಷ IQ ಜಾಸ್ತಿ ಇರುತ್ತೆ. ಓಕೆ. ಭಾರತದಲ್ಲಿ 100ಕ್ಕೆ 1 ಮಗು ತನ್ನ ಏಜ್ಗಿಂತ 5 ವರ್ಷ ಹೆಚ್ಚಿನ ಯೋಚನೆಯನ್ನು ಮಾಡುತ್ತೆ, 5 ವರ್ಷದ ಮೇಲ್ಪಟ್ಟ ಯೋಚನೆಯನ್ನು ಮಾಡುತ್ತೆ. ಅಂದರೆ 10 ವರ್ಷದ ಮಗು 15 ವರ್ಷದ ಯೋಚನೆಯನ್ನು ಮಾಡೋಷ್ಟು ಕೆಪಾಸಿಟಿ 100ಕ್ಕೆ 1 ಮಗು ಆ ರೀತಿ ಇರುತ್ತಂತೆ. ಅದನ್ನ ಎಕ್ಸ್ಟ್ರಾಡಿನರಿ ಅಂತ ನಾವು ಕರಿತೀವಿ. ಆದರೆ 99 ಮಗು ಬಗ್ಗೆ ಭಾಳ ಯೋಚನೆ ಮಾಡೋಣ ನಾವು ಇವಾಗ. ನಿಮ್ಮ ಮಗು 100ರಲ್ಲಿ 1 ಅಂತ ಇಟ್ಕೊಳ್ಳೋಣ. ಈಗ 100 ಎಕ್ಸ್ಟ್ರಾಡಿನರಿ ಇದೆ, ಅಲ್ಲಿ 101 ಎಕ್ಸ್ಟ್ರಾಡಿನರಿ ಇದೆ. 99 ಮಗು ಬಗ್ಗೆ ಮಾತಾಡೋಣ ನಾವು ಇವಾಗ. ಒಂದು ಬಗ್ಗೆ ಬೇಡ. 99 ಮಕ್ಕಳುಗಳಲ್ಲಿ ಕೆಲವು ಭಾಗದ ಮಕ್ಕಳುಗಳಿಗೆ 1 ಅಥವಾ 2 ಸಾರಿ ಹೇಳ್ಕೊಟ್ರೆ ಅರ್ಥ ಆಗತ್ತೆ. ಹೌದು. ಕೆಲವು ಮಕ್ಕಳುಗಳಿಗೆ ಪದೇ ಪದೇ ಹೇಳ್ಕೊಟ್ರೆ ಅರ್ಥ ಆಗುತ್ತೆ. ಕೆಲವು ಮಕ್ಕಳುಗಳಿಗೆ ಕೆಲವೊಂದು ರೀತಿಯಲ್ಲಿ ಹೇಳ್ಕೊಟ್ರೆ ಮಾತ್ರ ಅರ್ಥ ಆಗುತ್ತೆ. ಹೇಳ್ಕೊಡೋದ್ರಲ್ಲೂ ಬೇರೆ ಬೇರೆ ಇದೆ. ಅದಕ್ಕೆ ನಮ್ಮಲ್ಲಿ ನಲಿ ಕಲಿ, ನೋಡಿ ಕಲಿ, ಮಾಡಿ ತಿಳಿ ಅಂತ ಒಂದು ಮಾತಿದೆ. ಅಂದ್ರೆ ನಲಿತಾ ಕಲಿಬೇಕು, ನೋಡ್ತಾ ಕಲಿಬೇಕು, ಮಾಡ್ತಾ ಕಲಿಬೇಕು, ತಿಳಿಬೇಕು ಅಂತ. ಅಂದ್ರೆ ಅದಕ್ಕೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನ್ ಮಾಡಿದ್ದೀವಿ ನಾವು ಅಂತಂದ್ರೆ, ಪ್ರಾಯೋಗಿಕ ಶಿಕ್ಷಣ ಮತ್ತೆ ಸೈದ್ಧಾಂತಿಕ ಅಂದ್ರೆ ಥಿಯರಿ ಶಿಕ್ಷಣವನ್ನ ಕೊಡ್ತಾರೆ. ಈ ಹಂತದಲ್ಲಿ ಕೆಲವು ಮಕ್ಕಳುಗಳನ್ನ ಕಲಿತಾ ಹೋಗ್ತವೆ. ಇನ್ನು ಕೆಲವು ಮಕ್ಳು ಇರ್ತಾವೆ ಮೇಡಮ್. ಏನಾಗುತ್ತೆ, ಆ ಮಕ್ಳುಗಳಿಗೆ ಏನಾಗುತ್ತೆ, ಹೆಚ್ಚು ಮಕ್ಕಳಿದ್ದಾಗ ಶಿಕ್ಷಕನೊಬ್ಬನಿಗೆ ಎಲ್ಲಾ ಮಕ್ಕಳುಗಳನ್ನ ಒಂದೇ ರೀತಿ ನೋಡ್ಲಿಕ್ಕೆ ಕಷ್ಟ ಆಗುತ್ತೆ. ಶಿಕ್ಷಕನ ತಪ್ಪು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಸಮಯದ ಅಭಾವ ಇರುತ್ತೆ. ಆ ವರ್ಷದ ಶೈಕ್ಷಣಿಕ ವರ್ಷದಲ್ಲಿ ಇರುವಂಥ ಎಲ್ಲ ಪಠ್ಯಗಳನ್ನ ಮಾಡಲೇಬೇಕು, ಇಲ್ಲ ಮೋಸ ಮಾಡ್ದಂಗೂ ಆಗುತ್ತೆ ಆ ಶೈಕ್ಷಣಿಕ ವರ್ಷಕ್ಕೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಪಾಠ ಮಾಡೋ ಹೊಣೆಯನ್ನು ಆ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷಕರು ಮಾಡ್ತಾ ಹೋಗ್ತಾರೆ. ಇಂಡಿವಿಜುವಲ್ ಅಟೆನ್ಷನ್ ಸಿಗೋದಿಲ್ಲ. ಆ ಉಳಿದ 99 ಮಕ್ಕಳುಗಳು ಅಥವಾ ಉಳಿದ ಒಂದು 50-60 ಮಕ್ಕಳುಗಳಿಗೋ ನಾವೇನು ಮಾತಾಡಿದ್ವಿ 100 ಸಂಖ್ಯೆಯಲ್ಲಿ, ಆ ಇಂಡಿವಿಜುವಲ್ ಅಟೆನ್ಷನ್ಗೋಸ್ಕರ ಇವತ್ತಿನ ಪರಿಸ್ಥಿತಿಯಲ್ಲಿ, ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಕಾಂಪಿಟೇಟಿವ್ ಪ್ರಪಂಚ ಏನು ನೋಡ್ತಾ ಇದೆ, ಸ್ಪರ್ಧಾತ್ಮಕವಾಗಿ ನುಗ್ತಾ ಇದೆ, ಮತ್ತು ಹೆಚ್ಚು ಬದಲಾವಣೆಯನ್ನು ಹೊಂದ್ತಾ ಇದೆ ಶಿಕ್ಷಣ. ಆ ಶಿಕ್ಷಣ ಹಂತದಲ್ಲಿ ಮಗುವನ್ನು ನೀವು ಬದಲಾಯಿಸಬೇಕು, ಮಗುವನ್ನ ಮೇಲ್ ಹಂತಕ್ಕೆ ತರಬೇಕು ಅಂತಂದ್ರೆ ಇಂಡಿವಿಜುವಲ್ ಅಟೆನ್ಷನ್ ಭಾರಿ ಇಂಪಾರ್ಟೆಂಟ್. ಇದನ್ನ ಪೋಷಕರೇ ಕೊಡ್ಬೋದು ಮೇಡಮ್. ನಿಮಗೆ ಆ ಜ್ಞಾನ ಇದ್ರೆ ಖಂಡಿತವಾಗಿ ಕೊಡ್ಬೋದು. ಆದ್ರೆ ನೀವು ಎಲ್ಲೋ ಎಷ್ಟು ಪೋಷಕರನ್ನ ಕೊಡ್ಬೋದು ನನ್ನ ಪ್ರಕಾರ? ಅಲ್ಲ ಸರ್, ಈಗ ಜ್ಞಾನ ಇದ್ರೂನು ಟೈಮ್ ಇರಲ್ಲ ಸರ್. ನಾನು ಅದನ್ನೇ ಹೇಳಕ್ಕೆ ನಮ್ದೇ ಇದ್ರಲ್ಲಿ ನಾವು ಬಿಸಿ ಆಗ್ಬಿಟ್ಟಿರ್ತೀವಿ. ಹೌದು. ಈಗ ಏನಾಗಿದೆ, ಎಲ್ಲಾ ಮಕ್ಳುಗಳಿಗೂ ಅಂದ್ರೆ ಎಲ್ಲ ಪೋಷಕರಿಗೂ ಮಕ್ಳುಗಳು ಭಾರ ಅಲ್ಲ, ಅಥವಾ ಎಲ್ಲಾ ಮಕ್ಳುಗಳಿಗೂ ತಂದೆ ತಾಯಿ ಗೊತ್ತಿಲ್ಲ ಅಂತ ಏನೂ ಇಲ್ಲ. ಗೊತ್ತಿದೆ, ಭಾರನೂ ಅಲ್ಲ, ಆದ್ರೆ ಸಮಯ ಇಲ್ಲ. ಮಕ್ಕಳುಗಳಿಗೆ ನಿಮಗೆ ಸಮಯ ಇಲ್ಲ ಅಂತ ಹೇಳಿ ನಾವೇನ್ ಮಾಡಿದ್ದೀವಿ, ನಮ್ಮದೇ ಸಮಯವನ್ನ ಶಿಕ್ಷಣಕ್ಕೆ ಮೀಸಲಾಗಿ ಇಟ್ಕೊಂಡಿದ್ದೀವಿ. ಹಾಗಾಗಿ ನಮ್ಮಲ್ಲಿ ನಮ್ಮ ಇನ್ಸ್ಟಿಟ್ಯೂಟಲ್ಲಿ, ಬೇರೆ ಇನ್ಸ್ಟಿಟ್ಯೂಟ್ ಬಗ್ಗೆ ಮಾತಾಡೋದಿಲ್ಲ, ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಇಂಡಿವಿಜುವಲ್ ಅಟೆನ್ಷನ್ ಇಸ್ ವೆರಿ ಮಸ್ಟ್. ನಾವು ಅದನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ, ಅದನ್ನು ಅಳವಡಿಸ್ಕೊಂಡಿದ್ದೀವಿ, ಅದನ್ನು ಅನುಸರಿಸ್ತಾ ಇದ್ದೀವಿ. ಆಯ್ಕೆ, ಅಳವಡಿಕೆ, ಅನುಸರಿಕೆ ಇವೆರಡನ್ನೂ ಮಾಡ್ತಾ ಇರೋದ್ರಿಂದ, ಈ ಮೂರನ್ನೂ ನಾವು ಮಾಡ್ತಾ ಇರೋದ್ರಿಂದ ಮಗುವಿಗೆ ಏನಂತಂದ್ರೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ.
ಆ ಕಾನ್ಫಿಡೆನ್ಸ್ಗೋಸ್ಕರ, ಆ ಶಿಕ್ಷಣದ ಮೇಲ್ ಹಂತಕ್ಕೆ ಬರೋಕ್ಕೋಸ್ಕರ ಒಂದು ಮಗು 30 ತೆಗಿತಿದ್ರೆ 50ಕ್ಕೆ ಬರುತ್ತೆ, 50ಅಲ್ಲಿರೋ ಮಗು ಒಂದು 70ಕ್ಕೆ ಬರುತ್ತೆ, 70 ಮಾರ್ಕ್ಸ್ಲಿರೋ ಮಗು ಒಂದು 90ಕ್ಕೆ ಬರುತ್ತೆ, 95 ತೆಗಿತಿರೋ ಮಗು 100ಗೆ 100 ಹೇಗೆ ತಗೊಳ್ಳೋದು ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೊಂದು ಎಕ್ಸ್ಪೀರಿಯನ್ಸ್ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ವಿಷಯಕ್ಕಾಗಿ ಟ್ಯೂಷನ್ ಬೇಕು ಅಂತ ಹೇಳ್ತೀನಿ. ಮತ್ತು ಇನ್ನೊಂದು, ಎಲ್ಲ ಮಕ್ಕಳುಗಳಿಗೂ ಕೂಡ ಒಂದೇ ರೀತಿ ಡೌಟ್ ಇರೋದಿಲ್ಲ. ಕೆಲವು ಮಕ್ಕಳುಗಳಿಗೆ ಪ್ರಶ್ನೆಗಳು ತುಂಬಾ ಇರುತ್ತೆ. ಪ್ರಶ್ನೆ ಅನ್ನೋದು ಬುದ್ಧಿವಂತರ ಒಂದು ಏನಂತಾರ ಕ್ಯಾರೆಕ್ಟರ್ ಅಂತೆ, ಅದು ಗುಣ ಅಂತೆ. ಆದ್ರೆ ಆ ಬುದ್ಧಿವಂತರಿಗೆ ಎರಡು ಇದಿರುತ್ತೆ ಮೇಡಮ್, ಏನ್ ನೆಗೆಟಿವ್ ಇರುತ್ತೆ. ಏನ್ ನೆಗೆಟಿವ್ ಅಂತಂದ್ರೆ ಒಂದು ಸೋಮಾರಿತನ, ಇನ್ನೊಂದು ಶೈನೆಸ್, ಸಂಕೋಚ. ಬುದ್ಧಿವಂತರಿಗೆ ನೀವು ಅಬ್ಸರ್ವ್ ಮಾಡಿ ನೋಡ್ರಿ, ಇದು ಸೋಮಾರಿತನೂ ಇರುತ್ತೆ, ಸಂಕೋಚನೂ ಇರುತ್ತೆ. ಬೇಕಾದ್ರೆ ನಿಮ್ಮ ಮನೆ ಯಾರಾದ್ರೂ ಅಬ್ಸರ್ವ್ ಮಾಡ್ರಿ. ನಾನು ಎಲ್ಲಾ ಬುದ್ಧಿವಂತರಿಗೂ ಅಂತ ಹೇಳಕ್ ಹೋಗಲ್ಲ, ಭಾಗಶಃ ಬುದ್ಧಿವಂತ ಮಕ್ಕಳುಗಳಿಗೆ ಹೆಚ್ಚು ಏನಿರುತ್ತೆ, ಹೈಪರ್ ಆಕ್ಟಿವ್ ಇರ್ತಾರೆ ಮನೆಗಳಲ್ಲಿ. ಹೊರಗಡೆ ಅವರು ಹೆಚ್ಚು ಸಂಕೋಚವಾಗಿರ್ತಾರೆ, ಪ್ರಶ್ನೆಯನ್ನ ಕೇಳಲಿಕ್ಕೆ ಹೋಗಲ್ಲ, ಗೊತ್ತಿದೆ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಆದ್ರೆ ಕೆಲವು ಮಕ್ಳುಗಳಂತೂ ನಾಚ್ಕೊಂಡು ಪ್ರಶ್ನೆನೇ ಕೇಳೋ ಅಥವಾ ಎದುರ್ಕೊಂಡು ಪ್ರಶ್ನೆ ಕೇಳೋದಿಲ್ಲ. ಅದಕ್ಕೆ ನಾವು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ನಾವೇನು ಅಳವಡಿಸ್ಕೊಂಡಿದ್ದೀವಿ ಅಂದರೆ, ಬರುವಂಥ ಎಲ್ಲ ಟೀಚರ್ಸ್ಗಳು ಫ್ರೆಂಡ್ಲಿ ನೇಚರ್ನ ಇಟ್ಕೋಬೇಕು. ಮಕ್ಕಳನ್ನು ಎರಡನೇ ತಂದೆ ತಾಯಿಗೆ, ಹೇಗೆ ನಿಮ್ಮನ್ನು ನಾವು ಮಾತೃದೇವೋ ಪಿತೃದೇವ ಅಂತ ಕರಿತೀವಿ, ಯಾಕೆ ಆಚಾರ್ಯ ದೇವ ಅಂತಲೂ ಕರೀತಾರೆ ಅಂದರೆ, ಮಾತೃ ಪಿತೃ ನಂತರ ಗುರು ನಿಮಗೆ ಎರಡನೇ ಸ್ಥಾನ. ನೀವು ಮಕ್ಕಳ ಜೊತೆ ಏನಾಗಿರಿ, ಸ್ನೇಹಿತರಾಗಿರಿ. ಆ ಮಗು ನಿಮ್ಮನ್ನ ಏನೇ ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಪಾಪ ಅಥವಾ ಏನ್ ಕಷ್ಟ ಇದೆ ಅದನ್ನ ಹೇಳ್ಕೊಡ್ಲಿಕ್ಕೂ ಕೂಡ ನಾವೇನ್ ಮಾಡ್ಬೇಕು, ಸ್ನೇಹ ಹಸ್ತವನ್ನ ಚಾಚಬೇಕು. ಸ್ನೇಹವಾಗಿ ಅಂದ್ರೆ ಎಷ್ಟು ಗೆಳೆತನದಲ್ಲಿ ಆಗುತ್ತೆ ಅಷ್ಟು ಗೆಳೆತನದಲ್ಲಿ ಪಾಠವನ್ನ ಮಾಡಬೇಕು. ಆಗ ಮಗು ತನ್ನ ಡೌಟ್ ಸ್ಕೂಲಲ್ಲಿ ಏನ್ ಕ್ಲಾರಿಫೈ ಮಾಡ್ಕೊಳಕ್ ಆಗಿಲ್ಲ ಅದನ್ನ ಮಾಡ್ಕೋತಾರೆ. ಇಲ್ಲಿ ಟೀಚರ್ ಕ್ಲೋಸ್ ಆಗಿರೋದ್ರಿಂದ ಟೀಚರ್ ಜೊತೆ ಆರಾಮಾಗಿ ಹಂಚ್ಕೋತಾರೆ. ನಾನೇನ್ ಹೇಳೋದಂದ್ರೆ, ಶಿಸ್ತನ್ನ ಹಾಳು ಮಾಡ್ಕೋಬೇಡಿ, ಸ್ನೇಹಿತವಾಗಿರಿ, ಶಿಸ್ತನ್ನ ಹಾಳು ಮಾಡ್ಕೋಬೇಡಿ. ಮಕ್ಕಳ ಜೊತೆ ನೀವು ಸ್ನೇಹಿತವಾಗಿರ್ಬೇಕು, ಆದ್ರೆ ಯಾವುದೇ ಕಾರಣಕ್ಕೂ ಶಿಸ್ತು ಹಾಳಾಗಬಾರ್ದು. ಶಿಸ್ತು ಸ್ನೇಹದೊಂದಿಗೆ ಶಿಸ್ತಿರ್ಬೇಕು, ಶಿಸ್ತಿನ ಸ್ನೇಹ ಇರಬೇಕು ಮಕ್ಕಳೊಂದಿಗೆ. ಅವಾಗ ಮಕ್ಕಳೇನಾಗ್ತಾರೆ, ನಮ್ಮ ಹತ್ರ ಬಂದು ಡೌಟ್ ಅನ್ನ ಆರಾಮಾಗಿ ನಮ್ ಸರಿದಾರೆ ಬಿಡಪ್ಪ, ಅಲ್ಲಿ ಅರ್ಥ ಆಗಿಲ್ಲ ಅಂದ್ರೆ ಬಂದು ಕೇಳ್ತೀವಿ ಅಂತ ಧೈರ್ಯವಾಗಿ ಬರ್ತಾರೆ, ಧೈರ್ಯವಾಗಿ ಹೇಳ್ಸ್ಕೊಂಡು ಹೋಗ್ತಾರೆ. ಈ ಎರಡನೇದು. ಇನ್ನು ಮೂರನೇದೇನಪ್ಪಾ ಅಂತಂದ್ರೆ ಕಾನ್ಫಿಡೆನ್ಸ್ ಬಿಲ್ಡ್ ಮೇಡಮ್. ಅಂದ್ರೆ ಎಷ್ಟೋ ಮಕ್ಕಳುಗಳನ್ನ ನೀವು ಪೋಷಕರಾಗಿರ್ಬೋದು ಅಥವಾ ಕೆಲವು ಶಿಕ್ಷಕರಾಗಿರ್ಬೋದು, ಶಾಲೆಯ ಒಳಗಡೆ ಏನ್ ಮಾಡ್ಬಿಡ್ತೀವಿ, ದಡ್ಡ ಅಂತ ಒಂದ್ ರೀತಿ ಕಾಣೋದು, ಬುದ್ಧಿವಂತ ಅಂದ್ ರೀತಿ ಒಂದ್ ರೀತಿ ಕಾಣೋದು ಆಗ್ಬಿಡುತ್ತೆ. ಪೋಷಕರು ಹಾಗೆ ಎರಡು ಮನೆಗಳಲ್ಲಿ ಹಂಗಾಗುತ್ತೆ. ಜಾಸ್ತಿ ಮಾರ್ಕ್ಸ್ ತೆಗಿಯೋರಿಗೆ ಪ್ರಿಯಾರಿಟಿ ಜಾಸ್ತಿ ಕೊಡ್ತೀರಾ ಅಂದ್ರೆ ಅದು ಏನು ಉದ್ದೇಶ ಅಲ್ಲ. ಅಪ್ಪ ಅಮ್ಮಂದಾಗ್ಲಿ ಟೀಚರ್ಸ್ ಆಗ್ಲಿ ಅದ್ ಬಂದಿರೋದೇ ಹಂಗೆ. ಯಾರು ಸಕ್ಸಸ್ ಆಗ್ತಾ ಇರ್ತಾರೆ ಅವ್ರ ಹಿಂದೆ ಓಡ್ತಾ ಇರ್ತಾರೆ. ಯಾಕೆ ಬರಬೇಕು ಅಂತ ನಾನು ಕೇಳ್ತೀನಿ. ಅಲ್ಲ, ಇರೋದೇ ಹಂಗಲ್ವಾ? ಯಾಕೆ ಇರ್ಬೇಕು ಅಂತ ಕೇಳ್ತೀನಿ. ಯಾಕೆ ನೀವು ಬದಲಾವಣೆ ಆಗಲ್ಲ, ನೀವು ಬದಲಾಗಲ್ಲ ಅನ್ಕೊಳ್ತೀವಿ ನಾವು ಬದಲಾವಣೆ ಆಗ್ಬೇಕು ಅಂತ. ಬಟ್ ಸಡನ್ ಆಗಿ ಯಾವ್ದು ಸಾಧ್ಯ ಇಲ್ಲ. ನೋಡಿ ಮೇಡಮ್, ಏನ್ ಹೇಳ್ತೀವಿ ಅಂತಂದ್ರೆ, ಗಜರಾಜ ಅಂತಾನು ಕರಿತೀವಿ, ಕಾಡಿಗೆ ಸಿಂಹರಾಜ ಅಂತಾನು ಕರಿತೀವಿ. ಗಜರಾಜನ ಆಯ್ಕೆ ಬೇರೆ, ಸಿಂಹರಾಜನ ಆಯ್ಕೆ ಬೇರೆ. ಸಿಂಹದ ತರ ನೀನ್ ಗಜ್ಜಿಸು ಅಂತ ಹೇಳಿ ಆನೆಗೆ ಹೇಳಕ್ಕಾಗಲ್ಲ, ಆನೆ ತರ ಗೀಳಿಡು ಅಂತ ಹೇಳಿ ಸಿಂಹಕ್ಕೆ ಹೇಳಕ್ಕಾಗಲ್ಲ. ಅಥವಾ ಮೀನನ್ನು ತಗೊಂಬಂದ್ ಮರ ಹತ್ತು ಅಂತ ಹೇಳಕ್ಕಾಗಲ್ಲ, ಕೋತಿ ತಗೊಂಬಂದ್ ನೀರ್ ಒಳಗಡೆ ಇರು ಅಂತ ಹೇಳಕ್ಕಾಗೋದಿಲ್ಲ. ಅಂದ್ರೆ ನಾನು ಏನ್ ಹೇಳೋದು ಅಂತಂದ್ರೆ, ಕೆಲವೊಂದು ನೀವು ಕಂಪ್ಯಾರಿಸನ್ ಮಾಡಬೇಡಿ. ಚಂದ್ರನೇ ಬೇರೆ, ಸೂರ್ಯನೇ ಬೇರೆ, ಇಬ್ರು ಬೇಕು ಬೆಳಗೋಕೆ ಭೂಮಿಯನ್ನ. ಹಾಗಾಗಿ ನಿಮ್ಮ ಮನೆಯಲ್ಲಿ 2 ಮಕ್ಕಳಿದ್ರೆ ಅಥವಾ ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ಮಕ್ಕಳುಗಳಿಗೆ ನಿಮ್ಮ ಮಕ್ಕಳನ್ನ ಹೋಲಿಸ್ಬೇಡಿ. ಇದು ದೊಡ್ಡ ತಪ್ಪು. ನೀವು ದಡ್ಡ ಕಣೋ, ನೀವು ಅದನ್ನ ನೋಡೋ, ನೀವು ದಡ್ಡ ಕಣೋ ಅಂತಂದ್ರೆ ಮಗು ದಡ್ಡ ಆಗೇ ತೋರಿಸುತ್ತೆ ಮೇಡಮ್. ನಿಮ್ ಕೈಲಿ ಆಗತ್ತಪ್ಪ ಅನ್ನೋದನ್ನ ನೀವು ಮಾಡಿ. ನಾನು ಇದನ್ನ ಅಳವಡಿಸ್ಕೊಂಡಿದ್ದೀನಿ ನನ್ನ ಶಾಲೆ, ನನ್ನ ಟ್ಯೂಷನ್ ಅಲ್ಲಿ. ನಾನು ನನ್ನ ಇನ್ಸ್ಟಿಟ್ಯೂಟ್ ಅಳವಡಿಸ್ಕೊಂಡ್ರೆ ಮೊದಲನೇ ಒಂದು ತಂತ್ರ ಏನಪ್ಪಾ, ತಂತ್ರ ಅಲ್ಲ ಮೇಡಮ್, ಇದು ನಿಜವಾಗ್ಲೂ ಅಳವಡಿಸ್ಕೊಳ್ಬೇಕಾಗಿರುವಂತ ಒಂದು ಸತ್ಯ, ವಾಸ್ತವ ಸತ್ಯ. ಈ ವಾಸ್ತವ ಸತ್ಯ ಏನಪ್ಪಾ ಅಂದ್ರೆ, ದಡ್ಡನ್ನು ಕೂಡ ದಡ್ಡನ ರೀತಿ ನೋಡ್ಬೇಡಿ, ಬುದ್ಧಿವಂತನು ಕೂಡ ಬುದ್ಧಿವಂತನ ರೀತಿ ನೋಡ್ಬೇಡಿ. ನೀ ಬುದ್ಧಿವಂತ ಅಂತಂದ್ರೆ ಅವ್ನು ಸೋಮಾರಿ ಆಗ್ತಾನೆ, ದಡ್ಡನ ನೀ ದಡ್ಡ ಅಂದ್ರೆ ಹೆವಿ ದಡ್ಡ ಆಗ್ತಾನೆ. ಸೊ ನಿಮ್ ಕೈಲಿ ಆಗತ್ತೆ ಅನ್ನೋ ಒಂದು ಮಾತನ್ನ ಮಾತ್ರ ಹೇಳಿ, ಆಸಕ್ತಿಯನ್ನ ಹುಡ್ಸೋಂತ ಮಾತುಗಳನ್ನ ಮಾತ್ರ ಮಾತಾಡಿ. ಮಗುಗೆ ನಾನು ಇನ್ನಷ್ಟು ಓದ್ಬೇಕಪ್ಪ, ನನ್ನ ಕೈಲಿ ಆಗತ್ತಪ್ಪ ಅನ್ನೋ ಆಸಕ್ತಿ ಏನಾದ್ರೂ ಹುಡ್ಸೋಂತ ಮಾತುಗಳು ನಿಮ್ಮ ಹತ್ರ ಬರುತ್ತೆ ಅಂದ್ರೆ ದಯವಿಟ್ಟು ಮಾತಾಡಿ. ಇಲ್ಲಾಂದ್ರೆ ಆ ಮಗು ಬಗ್ಗೆ ನೀವೇನು ಜಡ್ಜ್ ಮಾಡಕ್ ಹೋಗ್ಬಿಡಿ, ಏನು ಹೇಳಕ್ ಹೋಗ್ಬಿಡಿ, ನೀವು ಪಾಠ ಮಾಡ್ಕೊಂಡು ಸುಮ್ಮನೆ ಹೋಗ್ಬಿಡಿ. ನಾವು ಆ ಕೆಲಸ ಮಾಡ್ತೀವಿ, ನಮ್ಮ ಸಂಸ್ಥೆಯಲ್ಲಿ ನಾವು ಆ ಕೆಲಸ ಮಾಡ್ತೀವಿ. ಏನಂದ್ರೆ ಮಗುಗೆ ನಿನ್ ಕೈಲಿ ಆಗತ್ತಪ್ಪ, ಯಾಕಾಗಲ್ಲ, ನಿನ್ ಕೈಲಿ ಆಗತ್ತೆ ಕಣ, ನೀನ್ ಎಷ್ಟು ಬುದ್ಧಿವಂತ ಅಂತ ಮಾತುಗಳನ್ನ ಹಾಡಿದಾಗ ದಡ್ಡ ಕೂಡ ಖಂಡಿತ ಬುದ್ಧಿವಂತ ಆಗಿ ಮಾಡ್ತಾನೆ ಮೇಡಮ್. ನಾನು ಮಾಡಿದೀವಿ, ನಾವು 0 ಇಂದ ಹೀರೋ ಮಾಡಿದೀವಿ. ಮ್ಯಾಥ್ಸೇ ಕಷ್ಟ ಅಂತಂದಿರೋರಿಗೆ ನಾನು ಅದನ್ನ ಬೇಕಾದ್ರೆ ನಿಮ್ಮ ಹೆಸರು ಲೈವ್ ಆಗಿ ಯಾವತ್ತಾರು ನಮ್ಮ ಸ್ಟೂಡೆಂಟ್ಸ್ಗಳನ್ನ ಕರೆಸಿ ಮಾತಾಡ್ತೀನಿ. 0 ಇದ್ದ ಮ್ಯಾಥ್ಸ್ ಸ್ಟೂಡೆಂಟ್ಸ್ ಇವತ್ತು 100ಗೆ 100 ತಗೊಂಡಿದ್ದಾನೆ. ಗೊತ್ತೇ ಆಗಲ್ಲ ಲ್ಯಾಂಗ್ವೇಜ್ ಅನ್ನೋನು ಕೂಡ ಇವತ್ತು ಕವಿತೆ ಬರೀತಾನೆ ಅಂತಲ್ಲ, ಕನ್ನಡ ಶುದ್ಧವಾಗಿ ಬರೀತಾನೆ. ಅಷ್ಟು ಚೆನ್ನಾಗಿ ಅಂದ್ರೆ ಏನೇನು ಪ್ರಾಬ್ಲಮ್ ಇದೆ ಆಯಾ ತಕ್ಕನ ಹಾಗೆ ಸಬ್ಜೆಕ್ಟ್ ತಕ್ಕ ಹಾಗೆ ನಾವು ಮಾಸ್ಟರ್ಫೈಯಿಂಗ್ ಕ್ಲಾಸಸ್ ಅನ್ನ ಮಾಡ್ತೀವಿ, ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತೀವಿ, ಕಾನ್ಫಿಡೆನ್ಸ್ ಬೂಸ್ಟ್ ಅನ್ನ ಮಾಡ್ತೀವಿ. ಇನ್ನೊಂದು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಒಂದಿದೆ. ಭಾಗಶಃ
ಪೋಷಕರಿಗೂ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗೋದಿಲ್ಲ ಶಿಕ್ಷಣದಲ್ಲಿ. ಯಾಕಂದರೆ ನೀವು ಓದುವಾಗ ಇದ್ದಂಥ ಶಿಕ್ಷಣ ಪದ್ಧತಿಯೇ ಬೇರೆ, ಇವತ್ತಿನ ಮಕ್ಕಳ ಶಿಕ್ಷಣ ಪದ್ಧತಿಯೇ ಬೇರೆ, ನಾಳೆ ಬರುವ ಶಿಕ್ಷಣದ ಪದ್ಧತಿಯೇ ಬೇರೆ ಆಗ್ಬೋದು. ಅಂದರೆ ಆಯಾ ಕ್ಷಣಕ್ಕೆ ನಾವು ಟೈಮ್ ಮ್ಯಾನೇಜ್ಮೆಂಟನ್ನು ಪ್ರತಿದಿನ ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಯಾವ ಪ್ರಶ್ನೆಗೆ ಯಾವ ಉತ್ತರವನ್ನು ಆಯ್ಕೆ ಮಾಡ್ಕೋಬೇಕು, ಯಾವ ರೀತಿ ಉತ್ತರವನ್ನು ನಾವು ಮಾಡಬೇಕು, ಅನಾಲಿಸಿಸ್ ಮೆಥಡ್ ಏನು, ಎಲಿಮಿನೇಟ್ ಮೆಥಡ್ ಏನು, ಓಕೆ ವಿಚ್ ಇಸ್ ಗುಡ್ ಟು ಅಸ್, ಯಾವುದನ್ನ ತಗೊಂಡ್ರೆ ನನಗೆ ಮಾರ್ಕ್ಸ್ ಹೆಚ್ಚಾಗಿ ಬರುತ್ತೆ, ಯಾವುದನ್ನು ನಾನು ಸರಾಗವಾಗಿ ಬರಿಬೋದು, ಎಷ್ಟು ಹೊತ್ತು ಟೈಮನ್ನು ನಾನು ಕೊಡ್ಬೋದು. ಮ್ಯಾಥಮೆಟಿಕ್ಸ್ಗೆ ತಗೊಂಡಾಗ ಒಂದು ಸಮಸ್ಯೆಗೆ ಎಷ್ಟು ಸಮಯದಲ್ಲಿ ನಾನು ಅದನ್ನು ಬಗೆಹರಿಸ್ಬೋದು. ಮುಂದೆ ನೀವು ಮಗು ಡಿಗ್ರಿ ಮುಗಿಸಿದ ತಕ್ಷಣ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋದರೆ, ಒಂದು IAS ಅಥವಾ IPS ಎಕ್ಸಾಮಿನೇಷನ್ ಅಥವಾ KAS ಎಕ್ಸಾಮಿನೇಷನ್ ಆಗಿರ್ಬೋದು, ಅಥವಾ ಯಾವುದೇ ಬ್ಯಾಂಕಿಂಗ್ ಎಕ್ಸಾಮ್ ಆಗಿರ್ಬೋದು, ರೈಲ್ವೆ, ಈ ಥರ RRB ಯಾವುದೇ ಎಕ್ಸಾಮ್ಗೆ ಹೋಗಿ ಟೈಮ್ ಸ್ಕಿಲ್ ಅನ್ನೋದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾರನ್ನು ಬೇಕಾದರೂ ಕೇಳ್ಕೊಬನ್ನಿ, ಯಾಕೆಂದರೆ ಅಲ್ಲೂ ಕೂಡ ಪಾಠ ಮಾಡೋದ್ರಿಂದ ನನಗೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ನಾಲೆಡ್ಜ್ ಇದೆ. ಸೊ ಟೈಮ್ ಅಂದರೆ ಏನು ಅನ್ನೋದನ್ನ ನೀವು ಅಲ್ಲಿ ಕೇಳಬೇಕು. ಎಸ್ಪೆಷಲಿ ನೀವು ಈ RRB ಎಕ್ಸಾಮ್ಗಳಲ್ಲಿ, ಬ್ಯಾಂಕಿಂಗ್ ಎಕ್ಸಾಮ್ಗಳಲ್ಲಿ ಮತ್ತು IAS ಎಕ್ಸಾಮ್ಗಳಲ್ಲಿ ನೋಡಬೇಕು. ಸೊ ಅಲ್ಲಿ ಬರುವಂಥ CSAT ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ. ಎಷ್ಟು ಸಮಯದಲ್ಲಿ ನಾವು ಸಮಸ್ಯೆಗಳನ್ನ ಬಗೆಹರಿಸಬೇಕು, ಆ ಸಮಯದಲ್ಲಿ ನೀವು ಹೆಚ್ಚು ಟೈಮನ್ನು ಕನ್ಸ್ಯೂಮ್ ಮಾಡಿಬಿಟ್ರೆ ಗೊತ್ತಿರೋ ಪ್ರಶ್ನೆಗಳಿಗೆ ಉತ್ತರ ಮಾಡಲಿಕ್ಕಾಗೋದಿಲ್ಲ, ಆನ್ಸರ್ ಮಾರ್ಕ್ಸ್ ಬರೋದಿಲ್ಲ, ನೆಗೆಟಿವ್ ಆಗುತ್ತೆ, ಕೆಲಸ ಹೋಗೋ ಸಮಯ ಇರ್ಬಿಡುತ್ತೆ. ಹಾಗಾಗಿ ಟೈಮ್ ಸ್ಕಿಲ್ ಅನ್ನೋದು ಅಂದರೆ ಮ್ಯಾನೇಜ್ಮೆಂಟನ್ನು ಹೇಗೆ ಮಾಡಬೇಕು ಅನ್ನೋದು ಕೂಡ ನಮ್ಮ ಟ್ಯೂಷನಲ್ಲಿ ನಾವು ಕಲಿಸ್ತಾ ಇದ್ದೀವಿ. ಇದೊಂದು. ಮತ್ತು ಇನ್ನೊಂದು ಏನಂದರೆ ಕಂಟಿನ್ಯೂಯೇಷನ್ ಅಂತ ಕರಿತೀವಿ. ಈ ಕಂಟಿನ್ಯೂಯೇಷನ್ ಏನಪ್ಪ ಅಂತಂದರೆ, ಕಂಟಿನ್ಯೂಯೇಷನ್ ನೀವೇನಾದರೂ ಕಂಟಿನ್ಯೂ ಮಾಡ್ತಾ ಇದ್ರೆ ಅಂದರೆ ನೀವು ಯಾವುದೋ ಒಂದು ಅಭ್ಯಾಸವನ್ನು ಮಾಡ್ಕೊಂಡ್ರೆ, ಅಂದರೆ ಒಂದು ಶುರು ಮಾಡಿದ್ರಿ, ಒಂದು ಹೊಸ ಈಗ ಓದಕ್ಕೆ ಮಗು ಶುರು ಮಾಡ್ತು ಅಂತ ಇಟ್ಕೊಳ್ಳಿ, ಇದು ಕಂಟಿನ್ಯೂಷನ್ ಆಗಬೇಕು. ಈ ಕಂಟಿನ್ಯೂಷನ್ ಏನಾಗುತ್ತೆ, ಕಂಟಿನ್ಯೂ ಆಗ್ತಾ ಇರೋ ಡಿಸಿಪ್ಲಿನ್ ಆಗಿ ಅದು ಅಭ್ಯಾಸ ಆಗುತ್ತೆ, ಹವ್ಯಾಸ ಆಗುತ್ತೆ. ಆ ಹವ್ಯಾಸ ಆಗೋವರೆಗೂ ನೀವು ತಗೊಂಡೋಗ್ತಿರಲ್ಲ ಈ ಕಂಟಿನ್ಯೂಷನ್. ದಿಸ್ ಇಸ್ ಕಾಲ್ಡ್ ಆಸ್ ಡಿಸಿಪ್ಲಿನ್ ಸ್ಟಡೀಸ್. ಶಿಸ್ತುಬದ್ಧ ಓದು, ಶಿಸ್ತುಬದ್ಧ ಅಧ್ಯಯನ. ಈ ಶಿಸ್ತುಬದ್ಧ ಅಧ್ಯಯನದಲ್ಲಿ ಮಕ್ಕಳನ್ನ ನೀವು ಕೂರಿಸೋದಿದೆಯಲ್ಲ, ಇದು ಎಲ್ಲರಿಗೂ ದೊಡ್ಡ ಸವಾಲು. ಯಾಕಂದರೆ ಇವತ್ತಿನ ಪ್ರಪಂಚದಲ್ಲಿ ಭಾರಿ ದೊಡ್ಡ ಸವಾಲು. ಯಾಕೆ ಗೊತ್ತಾ ಮೇಡಮ್, ನಿಮಗೆ ಆಯ್ಕೆಗಳಿರಲಿಲ್ಲ ಹಾಳಾಗಲಿಕ್ಕೆ ಅಥವಾ ನೀವು ಟೈಮ್ನ ಕನ್ಸ್ಯೂಮ್ ಮಾಡಲಿಕ್ಕೆ. ಮಕ್ಳುಗಳು ಆ ಕಡೆ ಈ ಕಡೆ ಡೈವರ್ಟ್ ಆಗಲಿಕ್ಕೆ ಹೆಚ್ಚು ಆಯ್ಕೆಗಳಿದ್ದಾವೆ. ಮೊಬೈಲ್ ಇದೆ, TV ಇದೆ, ಫ್ರೆಂಡ್ಸ್ ಇದ್ದಾರೆ, ಪೀರ್ಸ್ ಇದ್ದಾರೆ, ಹೆಚ್ಚು ಗೇಮ್ಸ್ಗಳಿದ್ದಾವೆ. ಹೊರಗಡೆ ಪ್ರಪಂಚದಲ್ಲಿ ಮಗುಗೆ ಖುಷಿ ಪಡಿಸ್ಲಿಕ್ಕೆ ಏನೆಲ್ಲ ಬೇಕು, ಟೈಮ್ನ ವೇಸ್ಟ್ ಮಾಡಲಿಕ್ಕೆ ಏನೆಲ್ಲ ಬೇಕು, ಎಲ್ಲವೂ ಇದ್ದಾವೆ. ಅದನ್ನು ಹೊರತುಪಡಿಸಿ ಅದನ್ನು ನೀವು ಅದರಿಂದ ಮಗುನ ಬಿಡಿಸಿ, ಅದು ಅಂಟುಕೊಂಡಿರೋಂಥದ್ದನ್ನೆಲ್ಲ ನೀವು ಬಿಡಿಸಿ ಆ ಮಗುನ ನಿತ್ಯ ನೀವು ಶಿಸ್ತುಬದ್ಧವಾಗಿ ಹವ್ಯಾಸ ಆಗೋವರೆಗೂ ಓದಿಸ್ತಿರಲ್ಲ, ದಿಸ್ ಇಸ್ ಕಾಲ್ಡ್ ಎಸ್ ಡಿಸಿಪ್ಲಿನ್ ಸ್ಟಡೀಸ್. ನೌವೇಡೇಸ್ ಇಸ್ ವೆರಿ ಎಸೆನ್ಷಿಯಲ್. ನಾವು ಇದನ್ನು ಕಲಿಸಬೇಕು ಅಂತ ಅಂದ್ಕೊಂಡಿದ್ದೀವಿ, ಕಲಿಸ್ತಾ ಇದ್ದೀವಿ ಕೂಡ. ಹೌದು, ಎಷ್ಟೋ ಮಕ್ಕಳುಗಳನ್ನ ನಾವು ಇದ್ದಂಥ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನ ಬಿಡಿಸಿ, ಮೊಬೈಲ್ ಗೀಳುಗಳನ್ನ ಬಿಡಿಸಿ, ಶಿಸ್ತುಬದ್ಧ ಅಧ್ಯಯನ 1-4-7 ಅಂದರೆ ಏನು, 1-4-7 ರೂಲ್ ಅಂದರೆ ಏನು, 1-4 ಡೇಸ್ 7 ಡೇಸ್ ಏನು ರೂಲನ್ನು ಅಪ್ಲೈ ಮಾಡಬೇಕು, ಹೇಗೆ ಮೆಮೊರೈಸ್ ಮಾಡಬೇಕು, ಆನ್ಸರ್ ಸ್ಕಿಲ್ಲಿಂಗ್ ಏನು, ಪಾಯಿಂಟ್ ವೈಸ್ ಹೇಗೆ ಮಾಡಬೇಕು, ಸೊ ಕನ್ಕ್ಲೂಷನ್ ಹೇಗೆ ಕೊಡಬೇಕು, ನಿನ್ನ ಆನ್ಸರ್ ವ್ಯಾಲ್ಯೂಯೇಟರ್ಗೆ ಹೇಗೆ ಕಾಣಬೇಕು, ಎವಲ್ಯೂಷನ್ ಮಾಡುವಾಗ ನಿಮ್ಗೆ ಹೇಗೆ ಕಾಣಬೇಕು ಅನ್ನೋದನ್ನೆಲ್ಲ ನಾವು ಕಲಿಸ್ತಾ ಇರೋದ್ರಿಂದ, ನನಗೆ ಬೇರೆ ಸಂಸ್ಥೆ ಬಗ್ಗೆ ಗೊತ್ತಿಲ್ಲ, ನಮ್ಮ ಸಂಸ್ಥೆಯಲ್ಲಿ ನಾನು ಇದನ್ನೆಲ್ಲ ಅಳವಡಿಸ್ಕೊತಾ ಇರೋದ್ರಿಂದ ನಮ್ಮ ಸಂಸ್ಥೆಯ ಟ್ಯೂಷನ್ ಖಂಡಿತ ಇವತ್ತಿನ ಮಕ್ಕಳುಗಳಿಗೆ ಬಹಳ ಅವಶ್ಯಕತೆಯಾಗಿದೆ, ಬಹಳ ಅವಶ್ಯಕವಾಗಿದೆ. ಈ ಒಂದು ವಿಷಯಗಳನ್ನ ನೀವು ನೋಡಿ ಚರ್ಚೆ ಮಾಡಿ, ಅಥವಾ ನೀವು ಅದನ್ನು ವಿಚಾರ ಮಾಡಿ ನೋಡಿ, ವಿಮರ್ಶೆ ಮಾಡಿ ನೋಡ್ರಿ, ಹೌದಾ ಅವ್ರು ಹೇಳಿ ಸರಿನಾ, ಇದೆಲ್ಲ ಬೇಕೇ ಬೇಕಾ ಅಂತ ನೋಡಿ, ಅದು ನೋಡಿ ನಮ್ಮ ಟ್ಯೂಷನ್ ನಿಮ್ಗೆ ಸೇರಿಸಿ ಅಂತ ಹೇಳಿ ಈ ಮೂಲಕ ಕೇಳ್ಕೊತೀನಿ.